ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕರ ಶ್ರೀ ಪಾದುಕಾ ಸಹಸ್ರದ 140ನೇ ಪದ್ಯದಲ್ಲಿದ್ದೇವೆ. ಪ್ರತಿ ಪ್ರಸ್ಥಾನ ಪದ್ಧತಿಯಲ್ಲಿ ಕಡೆಯ ಪದ್ಯ ಇದು. ಪ್ರತಿ ಪ್ರಸ್ಥಾನ ಪದ್ಧತಿ ಎಂದರೆ ಪಾದುಕಾದೇವಿ ಚಿತ್ರಕೂಟದಿಂದ ಮತ್ತೆ ಅಯೋಧ್ಯೆಗೆ ಹಿಂತಿರುಗಿ ಬಂದದ್ದು. ಪದ್ಯ ಈ ರೀತಿ ಇದೆ. ಸಮುಪಸ್ಥಿತೆ ಪ್ರದೋಷೆ ಸಹಸಾ ವಿನಿವೃತ್ಯ ಚಿತ್ರಕೂಟವನಾತ್ ಅಭಜತ ಪುನಃ ಜನಪದಂ ವತ್ಸಂ ಧೇನುರಿವ ಪಾದುಕೆ ಭವತಿ. ಅರ್ಥ ಹೀಗಿದೆ: ಹೇ ಪಾದುಕೆಯೇ, ಭರತನಿಗೆ ಅತ್ಯಂತ ಕಷ್ಟದ ಕಾಲವು ಒದಗಿ ಬಂದಿರಲು ಹಸುವು ಎಳೆಗರುವನ್ನು ಸೇರುವಂತೆ ನೀನು ಚಿತ್ರಕೂಟದಿಂದ ಕೋಸಲಕ್ಕೆ ಹಿಂತಿರುಗಿ ಬಂದೆ. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಅನುವಾದ ಈ ರೀತಿ ಇದೆ. ವನದಿ ಹುಲ್ಲ ತಿನ್ನಲು ಹೋದ ಪಶು ಸಂಜೆ ಆತುರದಿ ಕರುವ ಕೂಡುವ ತೆರದಿ ನೀ ಕೋಸಲದ ಜನವ ಸಂತವಿಸೆ ಚಿತ್ರಕೂಟದಿ ಒಡನೆ ಮರಳಿ ಬಂದೆಯಲ. ಅಂತೆಯೇ ಲೋಕವನ್ನು ಕಾವ ಕಾರುಣ್ಯ ಸಾಮರ್ಥ್ಯ ನಿನ್ನದಹುದಲ್ತೆ. ಹುಲ್ಲು ಮೇಯಲು ಹೊರಗೆ ಹೋದ ತಾಯಿ ಹಸು ತನ್ನ ಹೊಟ್ಟೆ ತುಂಬಿತೋ ಇಲ್ಲವೋ ಮಧ್ಯಾಹ್ನವಾದರೆ ಕೊಟ್ಟಿಗೆಯಲ್ಲಿರುವ ತನ್ನ ಕಂದನ ನೆನೆದು ಹಾಲೂಡಿಸಲು ಹಿಂತಿರುಗಿ ಆತುರದಿಂದ ಬರುವಂತೆ ನೀನೂ ಸಹ ಭರತನು ಕಷ್ಟದಲ್ಲಿರಲು ಚಿತ್ರಕೂಟದಿಂದ ಕೋಸಲಕ್ಕೆ ಹಿಂತಿರುಗಿ ಬಂದು ಬಿಟ್ಟೆ ಎಂದಿದ್ದಾರೆ ವೇದಾಂತ ದೇಶಿಕರು. ಆಚಾರ್ಯ ದೇವೋಭವ ಎನ್ನುತ್ತದೆ ನಮ್ಮ ಶಾಸ್ತ್ರಗಳು. ಆಚಾರ್ಯರನ್ನು ಕಣ್ಣಿಗೆ ಕಾಣುವ ದೇವರು ಎಂದು ಭಾವಿಸುತ್ತೇವೆ. ವಿಶ್ವಕ್ಸೇನರ ಅವತಾರವಾದ ನಮ್ಮಾಳ್ವಾರ್ ಸ್ವರೂಪಿ ಪಾದುಕಾದೇವಿಯೇ ಈಗ ಕೋಸಲದ ಜನತೆಗೆ ಭರತನಿಗೆ ಆಚಾರ್ಯಳು. ಹರ ಕೈಬಿಟ್ಟರೂ ಗುರು ಕಾಯ್ವನ್ ಎಂಬ ಮಾತಿದೆ. ಒಂದು ವೇಳೆ ಭಗವಂತನು ಭಕ್ತರ ಕೈಬಿಟ್ಟರೂ ಆಚಾರ್ಯನು ಅಂದರೆ ಗುರುವು ತನ್ನ ಶಿಷ್ಯರ ಕೈ ಬಿಡುವುದಿಲ್ಲ. ಭಗವತ್ ಕೈಂಕರ್ಯಮಂ ಭಾಗವತ ಕೈಂಕರ್ಯಮಂ ಶೇರ ಅನುಷ್ಠಿಕ್ಕ ಅರಿದಾನ ಪೋದು ಪರಮ ಪುರುಷಾರ್ಥ ಕಾಷ್ಟೆಯಾನ ಭಾಗವತ ಕೈಂಕರ್ಯಮೇ ಉಪಾದೇಯತಮಂ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ತಮ್ಮ ರಹಸ್ಯ ರತ್ನಾವಳಿ ಗ್ರಂಥದಲ್ಲಿ. ಅಂದರೆ ಭಗವತ್ ಕೈಂಕರ್ಯವನ್ನು ಭಾಗವತ ಕೈಂಕರ್ಯವನ್ನು ಒಗ್ಗೂಡಿಸಿ ಒಟ್ಟಿಗೆ ಸೇರಿಸಿ ಆಚರಿಸುವುದಾದರೆ ಸರಿ. ಆದರೆ ಅದು ಅಸಾಧ್ಯವಾಗಿ ಯಾವುದಾದರೂ ಒಂದನ್ನು ಬಿಡಲೇಬೇಕಾಗಿ ಬಂದರೆ ಆಗ ಭಗವತ್ ಸೇವೆಯನ್ನೇ ಬಿಟ್ಟು ಬಿಡು. ಭಗವತ್ ಸೇವೆಯ ಕೊನೆಯ ಮೆಟ್ಟಲೆನಿಸಿದ ಭಾಗವತರ ಸೇವೆಯನ್ನೇ ಮಾಡು ಎಂದು ಹೇಳುತ್ತದೆ ಶಾಸ್ತ್ರಗಳು. ಇಲ್ಲಿ ಪಾದುಕಾದೇವಿಯು ಅದೇ ರೀತಿ ಮಾಡಿದಳು. ಶ್ರೀರಾಮನನ್ನೇ ಬಿಟ್ಟು ಭರತನ ಜೊತೆ ಬಂದು ಕೋಸಲದ ಜನತೆಯನ್ನು ಕಾಪಾಡಿದಳು. ಹನುಮಂತನೂ ಹಾಗೆ. ನಿನ್ನ ಭಕ್ತರ ಜೊತೆ ಇರುವುದಾದರೆ ನನಗೆ ಈ ಭೂಮಿಯೇ ವೈಕುಂಠ, ನನಗೆ ಮುಕ್ತಿ ಬೇಡ ಎಂದು ಬಿಟ್ಟ ಹನುಮಂತ. ಅಂದಿನಿಂದ ಇಂದಿಗೂ ಯುಗ ಯುಗಾಂತರಗಳು ಕಳೆದರೂ ಈಗಲೂ ಅವನು ಶ್ರೀರಾಮ ಭಕ್ತರಿಗೆ ಆಸರೆಯಾಗಿದ್ದಾನೆ. ಈಗಲೂ ಜನರು ಭಯಭೀತರಾದಾಗ ಶ್ರೀರಾಮನಿಗಿಂತ ಹೆಚ್ಚಾಗಿ ಹನುಮನನ್ನೇ ನೆನೆಸಿಕೊಳ್ಳುತ್ತಾರೆ. ಅಂದು ಶ್ರೀರಾಮನ ಸೇವೆಯನ್ನು ನಿಷ್ಕಳಂಕ ಮನಸ್ಸಿನಿಂದ ನಿಸ್ವಾರ್ಥದಿಂದ ಮಾಡಿದ ಹನುಮಂತನು ಇಂದು ಭಾಗವತರನ್ನು ಕಾಪಾಡುವ ದೈವವಾಗಿದ್ದಾನೆ. ಗುರು ಎಂದರೆ ಕತ್ತಲಿನಿಂದ ಬೆಳಕಿಗೆ ದಾರಿ ತೋರುವವನು, ಅಜ್ಞಾನ ಕಳೆಯುವವನು. ಹಸು ತನ್ನ ಕರುವಿಗಾಗಿ ಹಾಲು ಸುರಿಸುವಂತೆ ಜ್ಞಾನದ ಅಮೃತವನ್ನು ಶಿಷ್ಯರಿಗಾಗಿ ಸುರಿಸುವವನು ಗುರು. ಗುರುವನ್ನು ನಂಬಿದರೆ ಭಯವಿಲ್ಲ, ಅವನು ಎಂದಿಗೂ ಕೈಬಿಡನು. ಅದೇ ರೀತಿ ಆಚಾರ್ಯ ಸ್ವರೂಪಳಾದ ಪಾದುಕಾ ದೇವಿಯು ಭಾಗವತೋತ್ತಮನಾದ ಭರತನನ್ನು ಕಾಪಾಡಲು ಅವನ ಜೊತೆ ಅಯೋಧ್ಯೆಗೆ ಬಂದು ಬಿಟ್ಟಳು. ಶ್ರೀರಾಮನನ್ನು ಬಿಟ್ಟು ಕೋಸಲೆಗೆ ಹಿಂದಿರುಗಿದಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ಪ್ರೋಕ್ತಂ ತದೀಯಾರಾಧನಂ ಪರಂ. ಎಲ್ಲರಿಗಿಂತ ವಿಷ್ಣುವಿನ ಆರಾಧನೆ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಭಾಗವತರ ಆರಾಧನೆ. ಈ ರೀತಿ ಪಾದುಕಾದೇವಿ ಶ್ರೀರಾಮನ ಸೇವೆಗಿಂತ ಕೋಸಲದ ಜನತೆಯ ಸೇವೆಗಾಗಿ ಹಿಂದಿರುಗಿದಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ಪಾದುಕಾ ಸಹಸ್ರದಲ್ಲಿ ಒಟ್ಟು 32 ಪದ್ಧತಿಗಳು, ಅಂದರೆ 32 ಚಾಪ್ಟರ್ಸ್ ಇದೆ. ಇವರೆಗೆ ಪ್ರಸ್ತಾವ ಪದ್ಧತಿ, ಸಮಾಖ್ಯ ಪದ್ಧತಿ, ಪ್ರಭಾವ ಪದ್ಧತಿ, ಸಮರ್ಪಣ ಪದ್ಧತಿ, ಪ್ರತಿ ಪ್ರಸ್ಥಾನ ಪದ್ಧತಿ ಎಂಬ 5 ಪದ್ಧತಿಗಳು ಮುಗಿದವು. ಅಲ್ಲಿಗೆ 144 ಪದ್ಯಗಳು ಮುಗಿದಿದೆ. ಇನ್ನು ಮುಂದಿನ ಪದ್ಧತಿ ಅಧಿಕಾರ ಪರಿಗ್ರಹ ಪದ್ಧತಿ. ಆಚಾರ್ಯಳಾದ ಶ್ರೀ ಪಾದುಕಾ ದೇವಿಯು
ಕೋಸಲದ ಅಧಿಕಾರವನ್ನು ಪರಿಗ್ರಹಿಸುವುದು. ಶ್ರೀರಾಮನ ಪಾದುಕೆಗಳ ಪ್ರಸಂಗವನ್ನು ಮೂಲವಸ್ತುವನ್ನಾಗಿಟ್ಟುಕೊಂಡು ಶ್ರೀ ವೇದಾಂತ ದೇಶಿಕರು ತಮ್ಮಲ್ಲಿರುವ ಪರಿಪಾಕವಾದ ಜ್ಞಾನದ ಉಣಿಸನ್ನು ಒಂದೊಂದೇ ಪದ್ಯದಲ್ಲಿ ಒಂದೊಂದೇ ತುತ್ತಾಗಿ ನೀಡುತ್ತಿದ್ದಾರೆ. ಒಂದೊಂದು ಪದ್ಯವನ್ನು ಅನುಸಂಧಾನ ಮಾಡುತ್ತಿದ್ದ ಹಾಗೆ ನಾವು ಭಗವಂತನ ಗುಡಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ನವರತ್ನ ಮಣಿಗಳಿಂದ ಕೂಡಿದ ಒಂದೊಂದೇ ಮೆಟ್ಟಲುಗಳನ್ನು ಹತ್ತುತ್ತಿದ್ದೇವೆ. ನಾನು ಒಂದೊಂದು ಪದ್ಯವನ್ನು ನಿಮಗೆ ನೀಡಲು ಬಹಳ ಸಮಯ ತೆಗೆದುಕೊಳ್ಳುತ್ತಿದ್ದೇನೆ. ಅದಕ್ಕೆ ಕಾರಣ ನನ್ನ ಅಜ್ಞಾನ, ಆಲಸ್ಯ ಮತ್ತು ಭಯ. ನಾನು ಆಲಸ್ಯ ಮತ್ತು ಭಯ ಎರಡನ್ನೂ ಬಿಟ್ಟು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮಾಡಬೇಕೆಂದರೆ ಆಚಾರ್ಯರ ಕೃಪೆ, ಭಗವಂತನ ಅನುಗ್ರಹ ಎರಡೂ ನನ್ನ ಮೇಲೆ ಸದಾ ಇರಬೇಕು. ಭಾಗವತೋತ್ತಮರಾದ ನಿಮ್ಮೆಲ್ಲರ ಹಾರೈಕೆಯು ನನಗೆ ಬಹಳ ಮುಖ್ಯ. ಅದು ನನಗಿದೆ ಎಂದು ಭಾವಿಸುತ್ತೇನೆ. ನೀವೆಲ್ಲ ನನಗೆ ಲೈಕ್ ಕೊಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ಪದ್ಯ ಅಧಿಕಾರ ಪರಿಗ್ರಹ ಪದ್ಧತಿಯ ಮೊದಲನೆಯ ಪದ್ಯ ಹಾಗೂ ಶ್ರೀ ಪಾದುಕಾ ಸಹಸ್ರದ 141ನೆಯ ಪದ್ಯ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.